75 ದೇಶ ಕಾಯುವ ಯೋಧರಿಗೆ ಹವ್ಯಕ ದೇಶರತ್ನ ಪ್ರಶಸ್ತಿ. ಇಲ್ಲೊಂದು ಮಾತನ್ನು ನೆನಪಿನಲ್ಲಿಟ್ಕೊಳ್ಬೇಕು. 450 ಸಾಧಕರಿಗೆ, ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಈ 3 ದಿವಸಗಳಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಇದರಲ್ಲಿ ಒಬ್ಬರು ಅವರು ಸ್ವತಃ ಅಪ್ಲಿಕೇಶನ್ ಹಾಕಿ ತಗೊಂಡದ್ದಲ್ಲ ಅಂತ ಹೇಳೋದನ್ನು ನಾವೆಲ್ಲ ತುಂಬ ಹೆಮ್ಮೆಯಿಂದ ನೆನಪಿಸ್ಕೊಳ್ಬೇಕು. ಎಲ್ಲವೂ ಬೇರೆಯವರಿಂದ ಪ್ರಸ್ತಾಪಿಸಲ್ಪಟ್ಟು ಸೂಚಿಸಲ್ಪಟ್ಟು ಈ ಪ್ರಶಸ್ತಿಗಳನ್ನೆಲ್ಲ ನೀಡಿದ್ದು. ಆದ್ದರಿಂದ ಇಡೀ ಸಮಾಜಕ್ಕೆ ಈ ಸ್ವಾಭಿಮಾನಿ ಪ್ರಶಸ್ತಿ ಸ್ವೀಕೃತರ ಸ್ವಾಭಿಮಾನಕ್ಕೆ ಇಡೀ ಸಮಾಜಕ್ಕೆ ಹೆಮ್ಮೆ ಇದೆ ಅಂತ ಹೇಳೋದನ್ನು ಮತ್ತೊಮ್ಮೆ ನಾವೆಲ್ಲ ಹೇಳಲೇಬೇಕು. ವಿದ್ಯಾರತ್ನ ಪುರಸ್ಕಾರ ಇತ್ತು ಇವತ್ತು. ಕಳೆದ ದಶಕದಲ್ಲಿ ರ್ಯಾಂಕ್ಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಅಂತ. ಅದರಲ್ಲಿ SSLCಯಲ್ಲಿ ಪ್ರಥಮ ರ್ಯಾಂಕ್ ಬಂದ 5-6 ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು. ಅಂದರೆ ಪ್ರಥಮ ಪ್ರಶಸ್ತಿ ಪಡೆದ, ಪ್ರಥಮ ರ್ಯಾಂಕ್ ಪಡೆದ 50ಕ್ಕೂ ಹೆಚ್ಚು ಸಾಧಕರಿದ್ದರು ಅಂತ ಹೇಳುವಂಥದ್ದು ತುಂಬ ವಿಶೇಷದ ಸಂಗತಿ. ಅದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ಹವ್ಯಕರು ಬರಿಯ ಸಾಕ್ಷರರಲ್ಲ, ಹವ್ಯಕರು ಬಹಳ ವಿದ್ಯಾವಂತರು ಅಂತ ಹೇಳೋದನ್ನು ಸ್ಪಷ್ಟವಾಗಿ ಸಮಾಜಕ್ಕೆ ತೋರಿಸ್ತದೆ. ಆರಂಭದಲ್ಲಿ ಹೇಳಿದ್ದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಸಮಸ್ತ ಹವ್ಯಕ ಸಮಾಜದಲ್ಲಿ ಒಬ್ಬರು ಭಿಕ್ಷುಕರಿಲ್ಲ ಅಂತ ಹೇಳೋದು ನಾವು ತುಂಬ ಖುಷಿಯಿಂದ ಹೇಳುವಂತಹ ಸಂಗತಿ. ಕರ್ನಾಟಕದಲ್ಲಿ 650 ಲಕ್ಷ ಜನಸಂಖ್ಯೆ ಇದ್ದರೆ ಹವ್ಯಕರ ಜನಸಂಖ್ಯೆ ಕೇವಲ 4 ಲಕ್ಷ. ಕಳೆದ ವರ್ಷ PUC SSLCಯಲ್ಲಿ 20 ರ್ಯಾಂಕ್ ಪಡೆದವರಲ್ಲಿ ನಮಗೆ ಆ ಲೆಕ್ಕದಲ್ಲಿ ನೋಡಿದರೆ 1 ರ್ಯಾಂಕ್ ಬರಬಾರ್ದಿತ್ತು. ಆದರೆ 650 ಲಕ್ಷದಲ್ಲಿ ಕೇವಲ 4 ಲಕ್ಷ ಜನರಿರುವ ಹವ್ಯಕ ಸಮುದಾಯಕ್ಕೆ ಕಳೆದ ವರ್ಷ 7 ರ್ಯಾಂಕ್ಗಳು ಬಂದಿತ್ತು. ಉಳಿದೆಲ್ಲ ಜನಸಮುದಾಯ ಸೇರಿ 646 ಲಕ್ಷ ಜನಸಂಖ್ಯೆಗೆ ಕೇವಲ 13 ರ್ಯಾಂಕ್ ಬಂದಿತ್ತು. ಇದು ಹವ್ಯಕರ ಸಾಧನೆಯ ಒಂದು ಪ್ರತಿಬಿಂಬ. ಹವ್ಯಕರು ಕೇವಲ ಸಾಧಕರು ಮಾತ್ರ ಅಲ್ಲ, ಬಹಳಷ್ಟು ಸಾಧನೆಯನ್ನು ಮಾಡಿಕೊಂಡು ತಮ್ಮ ಮೂಲ ವೃತ್ತಿಯನ್ನು ಹಾಗೆ ಇಟ್ಕೊಂಡು ಬಂದವರು. ಇಲ್ಲಿ ಒಂದು ಮಾತನ್ನು ಪುನಃ ನಾವೆಲ್ಲ ನೆನಪಿಸಿಕೊಳ್ಳಲೇಬೇಕು. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಹಲವಾರು ಜಾತಿಗಳಿದೆ, ಹಲವಾರು ಸಮುದಾಯ ಇದೆ. ಆದರೆ ಹವ್ಯಕರ ಹುಟ್ಟು ಅದ್ಭುತವಾದ್ದು, ರೋಮಾಂಚನಕಾರಿಯದ್ದು. 1700 ವರ್ಷಗಳ ಹಿಂದೆ ಇದೇ ನಮ್ಮ ಕರ್ನಾಟಕ ಭಾಗದಿಂದ ಉತ್ತರಕ್ಕೆ ತೆರಳಿದ್ದ 30 ಸ್ಮಾರ್ತ ಕುಟುಂಬಗಳನ್ನು, ಅಹಿಚ್ಛತ್ರದಲ್ಲಿ ನೆಲೆಸಿದ್ದಂಥ ಉತ್ತರ ಭಾರತದ ಅಹಿಚ್ಛತ್ರದಲ್ಲಿ ನೆಲೆಸಿದ್ದ 30 ಸ್ಮಾರ್ತ ಕುಟುಂಬಗಳು. ಅವರು ಅಂತಿಂಥ ಕುಟುಂಬಗಳಲ್ಲ, ಅಂತಿಂಥ ವಿದ್ವಾಂಸರಲ್ಲ. ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಮೇಧಾವಿ ವಿದ್ವಾಂಸರನ್ನು ಬನವಾಸಿಯ ಕದಂಬ ವಂಶದ ರಾಜ ಮಯೂರ ವರ್ಮ ಉತ್ತರ ಭಾರತಕ್ಕೆ ತೆರಳಿ ಇಡೀ ದೇಶ ಹುಡುಕಿ ಎಲ್ಲಿ ಶ್ರೇಷ್ಠ ವೈದಿಕ ವಿದ್ವಾಂಸರಿದ್ದಾರೆ ಅಂತ ಹೇಳೋದನ್ನು ನೋಡಿಕೊಂಡು ಅಹಿಚ್ಛತ್ರದಿಂದ 30 ಕುಟುಂಬಗಳನ್ನು ಬನವಾಸಿಗೆ ಕರ್ಕೊಂಡು ಬರ್ತಾನೆ. ಇಡೀ ಕದಂಬ ವಂಶದಲ್ಲಿ ಮಯೂರ ವರ್ಮ ಅತ್ಯಂತ ಪ್ರಖ್ಯಾತ ರಾಜ ಅಂತ ಎನಿಸ್ಕೊಳ್ತಾನೆ. ಅವನು ಕರ್ಕೊಂಡು ಬಂದು ಏನು ಮಾಡಿದ, ಈ ಸ್ಮಾರ್ತ ಕುಟುಂಬಗಳವರಿಗೆ ಒಂದು ಆಜ್ಞೆಯನ್ನು ಮಾಡ್ತಾನೆ. ನೀವು ನಮ್ಮ ರಾಜ್ಯದ ಸುಭಿಕ್ಷೆಗಾಗಿ ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂತ. ಯಜ್ಞಯಾಗಾದಿಗಳನ್ನು ಆರಂಭಿಸ್ತಾರೆ. ರಾಜ್ಯ ಸುಭಿಕ್ಷೆ ಆಗ್ತದೆ. ಆ ಪುರೋಹಿತರುಗಳಲ್ಲಿ ಭಿನ್ನ ಮಾಡ್ಕೊಳ್ತಾನೆ, ನೀವು ಪುನಃ ಅಹಿಚ್ಛತ್ರಕ್ಕೆ ಹೋಗಬಾರದು, ಇಲ್ಲೇ ಉಳ್ಕೊಳ್ಬೇಕು ಅಂತ. ಅವರು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕರಾವಳಿ, ಮಲೆನಾಡು ಭಾಗಗಳಲ್ಲಿ ಉಳ್ಕೊಳ್ತಾರೆ. ಅವರಿಗೆ ಒಂದು 50 ವರ್ಷಗಳ ಬಳಿಕ ಮುಂದಿನ ರಾಜ ಇರುವ ಸಮಯದಲ್ಲಿ ಬರೀ ಯಜ್ಞಗಳನ್ನೇ ಮುಖ್ಯವಾಗಿ ಮಾಡ್ತಾ ಇದ್ದದ್ರಿಂದಾಗಿ ಹವ್ಯಕರು ಅಂತ ಹೆಸರು ಬರ್ತದೆ. ಹವ್ಯ ಅಂದರೆ ಯಜ್ಞ. ಅವರಿಗೆ ರಾಜ ಹೇಳಿದ್ದು, ತಮ್ಮ ರಾಜ ಕುಟುಂಬಕ್ಕಾಗಿ ನೀವು ಯಜ್ಞ ಮಾಡಿ ಅಂತ ಹೇಳಿದ್ದಲ್ಲ, ಮನೆಯಲ್ಲಿ ಯಾರಿಗೋ ಆರೋಗ್ಯ ಸರಿ ಇಲ್ಲ ಅಂತ ಯಜ್ಞ ಮಾಡಲಿಕ್ಕೆ ಹೇಳಿದ್ದಲ್ಲ, ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಮಾಡಿ ಅಂತ ಹೇಳಿದ್ದು. ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಮಾಡ್ತಾ ಮಾಡ್ತಾ ಹವ್ಯಕ ಜನಾಂಗ ಉದಯ ಆಯಿತು ಅಂತ ಹೇಳೋದು ನಾವೆಲ್ಲ ತುಂಬ ಖುಷಿಯಿಂದ, ಅಭಿಮಾನದಿಂದ ಹೇಳಿಕೊಳ್ಳುವಂತಹ ವಿಷಯ. ಒಂದು ಸಮುದಾಯ, ಒಂದು ಜಾತಿ
ಲೋಕ ಕಲ್ಯಾಣಕ್ಕಾಗಿ ಹುಟ್ಕೊಂಡದ್ದಿದ್ರೆ ಅದು ಹವ್ಯಕ ಜನಾಂಗ ಅಂತ ಹೇಳುವಂಥದ್ದು ನಮ್ಮ ಇತಿಹಾಸ ಹೇಳುವಂಥದ್ದು. ಅಂತಹ ಶ್ರೇಷ್ಠ ಉದ್ದೇಶ ಇಟ್ಕೊಂಡು ಸಾಮಾನ್ಯವಾಗಿ ಜಾತಿಗಳು ಹುಟ್ಕೊಳ್ಳುವಂಥದ್ದು ವೈಮನಸ್ಸು ಇದ್ದಾಗ, ಮತ್ಸರ ಇದ್ದಾಗ, ಅಸೂಯೆ ಇದ್ದಾಗ ಅಥವಾ ಸಂಘರ್ಷ ಆದಾಗ ಇಂಥ ಸಂದರ್ಭದಲ್ಲಿ ಜಾತಿಗಳು ಹುಟ್ಕೊಳ್ತದೆ. ಆದರೆ ಲೋಕ ಕಲ್ಯಾಣಕ್ಕಾಗಿಯೇ ಹುಟ್ಕೊಂಡದ್ರಿಂದ ಇಂದಿನ ವಿಶ್ವ ಸಮ್ಮೇಳನದಲ್ಲಿ ಎಲ್ಲ ಜಾತಿಯವರಿಗೂ ಮುಕ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಾತಿಯ ನೆಲೆಯನ್ನು ಮೀರಿ ಸಮ್ಮೇಳನ ನಡೀತಾ ಇದೆ. ಇದು ಹವ್ಯಕರ ಮೂಲ ಗುಣ, ಇದು ಹವ್ಯಕರ ತತ್ವ ಸಿದ್ಧಾಂತ. ಕೇವಲ ನಾವು ಮಾತ್ರ ಬೆಳೆದರೆ ಸಾಲದು, ಇಡೀ ಸಮಾಜ ಚೆನ್ನಾಗಿರಬೇಕು. ಸಮಾಜ ಚೆನ್ನಾಗಿರ್ಲಿಕ್ಕೆ ನಾವು ಕಾರ್ಯವನ್ನು ಮಾಡ್ತಾ ಹೋಗೋದು ಅಂತ ಹೇಳೋದು ಹವ್ಯಕರ ಮೂಲ ಗುಣ. ಹಾಗಾದರೆ ಹಿಂದಿನ ಕಾಲದಲ್ಲಿ ಯಜ್ಞ ಮಾಡ್ಕೊಂಡಿದ್ರು, ಈಗೇನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಬರ್ತದೆ. ಇಂದು ಕೂಡ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪುರೋಹಿತರಿರುವ 10,000ಕ್ಕೂ ಹೆಚ್ಚು ಪುರೋಹಿತರಿರುವ ಜಾತಿ ಯಾವುದು ಅಂತ ಹೇಳಿದ್ರೆ ಅದು ಹವ್ಯಕ ಜಾತಿ. ಇಷ್ಟೆಲ್ಲ ಆದರೂ ಕೂಡ ಹವ್ಯಕ ಕೇವಲ ಜಾತಿ ಅಲ್ಲ. ಹವ್ಯಕರನ್ನು ಕೇವಲ ಒಂದು ಜಾತಿ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಹವ್ಯಕ ಅಂತ ಹೇಳೋದು ಒಂದು ಸಂಸ್ಕೃತಿ, ಅದು ಭವ್ಯವಾದ ಸಂಸ್ಕೃತಿ. ಹವ್ಯಕರಿಗೆ ಹವ್ಯಕರದ್ದಾದ ತತ್ವ ಇದೆ, ಸಿದ್ಧಾಂತ ಇದೆ, ಸಂಪ್ರದಾಯ ಇದೆ, ಹಿನ್ನೆಲೆ ಇದೆ. ಅವಿಚ್ಛಿನ್ನ ಪರಂಪರೆ ಅಂತ ಹೇಳಿದರೆ ಶಂಕರಾಚಾರ್ಯರು, ಆದಿ ಜಗದ್ಗುರು ಶಂಕರಾಚಾರ್ಯರು ಏನನ್ನು ತಮ್ಮ ಶಿಷ್ಯರಿಗೆ ನೇರವಾಗಿ ಉಪದೇಶಿಸಿದರೋ ಆ ಎಲ್ಲ ಗುಪ್ತ ಮಂತ್ರಗಳು, ಗುಪ್ತ ವಿಚಾರಗಳು, ಜಗತ್ತಿನ ಉದ್ಧಾರಕ್ಕಾಗಿರುವಂಥ ಸೂತ್ರಗಳು, ಇದೆಲ್ಲ ನೇರವಾಗಿ ಗುರುವಿನಿಂದ ಗುರುವಿಗೆ, ಗುರುವಿನಿಂದ ಗುರುವಿಗೆ ಹಾಗೆ ಬಂದಿರುವಂಥದ್ದು. ಅದು ಏಕಮಾತ್ರ ಪರಂಪರೆ, ಅದು ಶ್ರೀರಾಮಚಂದ್ರಾಪುರ ಮಠದ ಅವಿಚ್ಛಿನ್ನ ಪರಂಪರೆ. ಆದ್ದರಿಂದ ಇದರ ರಕ್ಷಣೆ, ಈ ಏಕಮಾತ್ರ ಅವಿಚ್ಛಿನ್ನ ಪರಂಪರೆಯ ರಕ್ಷಣೆ ಶ್ರೀ ಅಖಿಲ ಹವ್ಯಕ ಮಹಾಸಭೆ ಇದ್ದು ಅಂತ ಹೇಳಲಿಕ್ಕೆ ಇಲ್ಲಿ ತುಂಬ ಹರ್ಷದಿಂದ ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಈ ಅವಿಚ್ಛಿನ್ನ ಪರಂಪರೆಗೆ ಭಂಗ ಬರುವುದಿಲ್ಲ. ಇದನ್ನು ತುಂಡರಿಸಲಿಕ್ಕೆ ಯಾವುದೇ ಶಕ್ತಿಗಳಿಂದ, ದುಷ್ಟಶಕ್ತಿಗಳಿಂದ ಸಾಧ್ಯ ಆಗುವುದಿಲ್ಲ ಅಂತ ಹೇಳೋದನ್ನು ಎಲ್ಲರೂ ಸ್ಪಷ್ಟವಾಗಿ ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ಈ ಸಮ್ಮೇಳನಕ್ಕೆ ಹೋಗಬೇಡಿ, ಬರಬೇಡಿ ಅಂತ ಹಲವಷ್ಟು ಗೆಸ್ಟ್ಗಳಿಗೆ, ಹಲವಷ್ಟು ಅತಿಥಿಗಳಿಗೆ, ಅಭ್ಯಾಗತರಿಗೆ ಕೆಲವೊಂದಷ್ಟು ಶಕ್ತಿಗಳಿಂದ ಮನವಿ ಹೋಯಿತು. ಆದರೆ ಆ ಎಲ್ಲ ಮನವಿಗಳನ್ನು ತಿರಸ್ಕರಿಸಿ ನಾವು ಸಂಘಟನೆಯ ಜೊತೆಗಿದ್ದೇವೆ, ನಾವು ಸಮಾಜವನ್ನು ಸನ್ಮಾರ್ಗದಲ್ಲಿ ಕೊಂಡೋಗುವ ಶಕ್ತಿ ಜೊತೆಗಿದ್ದೇವೆ ಅಂತ ಹೇಳಿಕೊಂಡು ಎಲ್ಲ ಅಭ್ಯಾಗತರು ಕೂಡ ಆಗಮಿಸಿದರು. ಇದು ನೀವು ಜನರು ಕೂಡ ಆಗಮಿಸಿದ್ರಿ. ಸಾಗರ ಪ್ರವಾಹದ ರೀತಿಯಲ್ಲಿ ನಾವೇನು ಕನಸು ಕಂಡಿರಲಿಲ್ಲ. 75ನೇ ವರ್ಷಕ್ಕೆ 75 ಗೋದಾನ ಮಾಡಬೇಕು ಅಂತ ಅಂದ್ಕೊಂಡೆವು. ಹಾಗಾಗಿ 75 ಭಾರತೀಯ ತಳಿಯ ಗೋದಾನ ಇವತ್ತು ನಡೀತಾ ಇದೆ. 75 ಸಾಧಕರುಗಳಿಗೆ, ಬೇರೆ ಬೇರೆ ಸಾಧಕರುಗಳಿಗೆ 75 ಸನ್ಮಾನ. ಆದರೆ ನಾವು 75,000 ಜನ ಈ ಸಮ್ಮೇಳನಕ್ಕೆ ಬರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ನೀವೆಲ್ಲ ಅದನ್ನು ನಿಜ ಮಾಡಿದ್ದೀರಿ. 3 ದಿನಗಳಲ್ಲಿ ಯಾರು ಹೋಗಬೇಡಿ, ಬಹಿಷ್ಕಾರ ಹಾಕಿ ಅಂತ ಹೇಳಿದಾಗೆ ಜನರೆಲ್ಲ ಎದ್ದು ಬಂದಿದ್ದೀರಿ. ಸಾಗರದ ರೀತಿಯಲ್ಲಿ 75,000ಕ್ಕೂ ಅಧಿಕ ಜನರು ಬಂದಿದ್ದೀರಿ. ಅದು ಕೂಡ 75 ಆಗಿ ಹೋಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಹವ್ಯಕ ಮಹಾಸಭೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಸಮಾಜದ ಏಳಿಗೆಗೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದೆ. ಅನೇಕ ಸಂಸ್ಕಾರ ಕಾರ್ಯಕ್ರಮಗಳು, ಯೋಗ ಸಂಸ್ಕಾರ, ವೇದ ಸಂಸ್ಕಾರ, ಭಾಷಾ ಸಂಸ್ಕಾರ, ಗೀತ ಸಂಸ್ಕಾರ, ಕಲಾ ಸಂಸ್ಕಾರ, ಯಕ್ಷ ಸಂಸ್ಕಾರ, ಹೀಗೆ ಅನೇಕ ಸಂಸ್ಕಾರ ಪಾಕ ಸಂಸ್ಕಾರ, ಸಂಸ್ಕಾರೋತ್ಸವ, ಇದನ್ನೆಲ್ಲ ನಡೆಸಿ ಸಮಾಜದಲ್ಲಿ ಸಂಸ್ಕಾರ ಅಂತ ಹೇಳೋದು ಬೇಕು. ಸಂಸ್ಕಾರೋ ಹಿ ಗುಣಾಂತರಾದ ನಮ್ಮ ಮುಂತಿದೆ. ಸಂಸ್ಕಾರ ಕೊಟ್ಟರೆ ಎಂಥ ಕೆಟ್ಟದ್ದನ್ನು ಕೂಡ ತುಂಬ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಆಗ್ತದೆ ಅಂತ. ಅದಕ್ಕಾಗಿ ಸಂಸ್ಕಾರ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ. ಆದರೆ ಇಂದಿನ ವಿದ್ಯಮಾನಗಳು ಕೆಲವೊಂದಷ್ಟು ನಮಗೆ ಸಾಕಷ್ಟು ಪಾಠವನ್ನು ಕೂಡ ಹೇಳಿಕೊಡ್ತಾ ಇದೆ. ಅನ್ಯತಾ ಶರಣಂ ನಾಸ್ತಿ ಅಂತ ನಾವೆಲ್ಲ ಕೇಳಿದ್ದೇವೆ. ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕುತಿ ಅಂತ ಕೇಳಿದ್ದೇವೆ.
ಗುರುವಿನ ಗುಲಾಮರಾಗಿ ನಾವು ಇರುವುದರಲ್ಲಿ ಏಳಿಗೆ ಇದೆ ಅಂತ ಹೇಳೋದನ್ನು ಅಖಿಲ ಹವ್ಯಕ ಮಹಾಸಭೆ ಸ್ಪಷ್ಟವಾಗಿ ನಂಬಿಕೊಂಡಿದೆ. ಗುರು ಹೇಳಿದ್ದನ್ನು ನಾವು ಕೇಳಬೇಕಾದ್ದು, ಶಿಷ್ಯರು ಹೇಳಿದ್ದನ್ನು ಕೇಳಿಕೊಂಡು ಗುರುಗಳು ನಡೆಯುವುದಲ್ಲ ಅಂತ ಹೇಳೋದು ನಾವೆಲ್ಲ ತಿಳಿದಿರಲೇಬೇಕಾದ್ದು. ಶಿಷ್ಯರನ್ನು ನೋಡಿದರೆ ಗುರುಗಳು ಹೇಗಿದ್ದಾರೆ ಅಂತ ಗೊತ್ತಾಗ್ತದೆ. ಈ ಪ್ರತಿಯೊಂದು ಹಂತದಲ್ಲಿ ಕೂಡ ಇಂಥ ಎಲ್ಲ ಕಾರ್ಯಗಳಿಗೆ ಶ್ರೀರಾಮಚಂದ್ರಾಪುರ ಮಠ ನಮ್ಮ ಜೊತೆ ಸಂಪೂರ್ಣವಾದ ಸಹಕಾರ ಕೊಟ್ಟು, ಆಶೀರ್ವಾದ ಕೊಟ್ಟು, ಸುವರ್ಣ ಮಂತ್ರಾಕ್ಷತೆ ಕೊಟ್ಟು ಈ ಸಾಗರ ಪ್ರವಾಹದ ರೀತಿಯಲ್ಲಿ ಜನರೆಲ್ಲ ಇಲ್ಲಿಗೆ ಬರುವಂತೆ ಮಾಡಿದೆ. ಅಂತ ಶಕ್ತಿ ಸಂಘಟನೆಗಿದೆ. ಅದನ್ನು ಹವ್ಯಕರೆಲ್ಲ ನಾವೆಲ್ಲ ತೋರಿಸಿಕೊಟ್ಟಿದ್ದೇವೆ. ಶ್ರೀ ಅಖಿಲ ಹವ್ಯಕ ಮಹಾಸಭೆ ಮಠಗಳು ಮಾಡುವ ಒಳ್ಳೆಯ ಕೆಲಸಗಳಲ್ಲಿ, ಮಠಗಳು ಮಾಡುವ ಅದೆಷ್ಟೋ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ಸಹಯೋಗವನ್ನು ನೀಡ್ತಾ ಬಂದಿದೆ. ಯಾಕೆಂತ ಹೇಳಿದರೆ, ನಮ್ಮ ಸಮಾಜದ ಉದ್ಧಾರ ಆದರೆ, ನಮ್ಮ ಸಮಾಜ ಚೆನ್ನಾಗಿದ್ದರೆ ಅದು ಉಳಿದೆಲ್ಲ ಸಮಾಜಕ್ಕೂ ಕೂಡ ಅನುಕೂಲ ಆಗ್ತದೆ. ಕೇವಲ ನಮ್ಮ ಸಮಾಜ ಮಾತ್ರ ಚೆನ್ನಾಗಿದ್ದರೆ, 10 ಬೆರಳುಗಳಲ್ಲಿ 1 ಬೆರಳಿಗೆ ಗ್ಯಾಂಗ್ರೀನ್ ಆದರೆ, ಅದನ್ನು ಹಾಗೆ ನಾವು ನಿರ್ಲಕ್ಷಿಸಿದರೆ ಇಡೀ ದೇಹವೇ ಸರ್ವನಾಶ ಆಗ್ತದೆ. ಆದ್ದರಿಂದ ಎಲ್ಲ 10 ಬೆರಳುಗಳು ಚೆನ್ನಾಗಿರಬೇಕು. ಅದೇ ರೀತಿಯಲ್ಲಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಹೇಗೆ ಚೆನ್ನಾಗಿರಬೇಕೋ ಹಾಗೆ ನಮ್ಮ ದೇಶದ ಪ್ರತಿಯೊಂದು ಸಮಾಜ ಕೂಡ ಚೆನ್ನಾಗಿರಬೇಕು. ಹಾಗೆ ಚೆನ್ನಾಗಿದ್ದರೆ ಸಮಷ್ಟಿ ಸಮಾಜ ಚೆನ್ನಾಗಿರ್ತದೆ, ನಾಡು ಚೆನ್ನಾಗಿರ್ತದೆ, ರಾಜ್ಯ ಚೆನ್ನಾಗಿರ್ತದೆ, ದೇಶ ಚೆನ್ನಾಗಿರ್ತದೆ, ಸಮಗ್ರ ವಿಶ್ವ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ಸ್ಪಷ್ಟವಾಗಿ ನಂಬಿಕೊಂಡಿರುವಂಥ ಸಮಾಜ ಅಖಿಲ ಹವ್ಯಕ ಮಹಾಸಭೆಯ ಹವ್ಯಕ ಸಮಾಜ. ಹವ್ಯಕರಲ್ಲಿ ಅನೇಕ ವಿಶೇಷತೆಗಳಿದೆ. ಕರ್ನಾಟಕದಲ್ಲಿ ಕೇವಲ ಒಂದು ಸಂಸ್ಕೃತಿಗೆ ಮಾತ್ರ ಸಂಬಂಧಪಟ್ಟಿರುವಂಥ ಭಾಷೆ ಇದ್ದರೆ ಅದು ಹವ್ಯಕರದ್ದು ಅಂತ ಹೇಳೋದು ನಮ್ಮ ಮತ್ತೊಂದು ಹೆಮ್ಮೆಯ ವಿಚಾರ. ಹವಿಗನ್ನಡ ಭಾಷೆ ಕೇವಲ ಒಂದೇ ಭಾಷೆ ಇರುವುದಲ್ಲ, ಅದರಲ್ಲಿ ಮತ್ತೆ ಹಲವು ವಿಧಗಳಿದೆ. ಶಿವಮೊಗ್ಗದಲ್ಲಿ ಒಂದು, ಉತ್ತರ ಕನ್ನಡದಲ್ಲಿ ಒಂದು, ಮಂಗಳೂರಿನಲ್ಲಿ ಒಂದು, ಕಾಸರಗೋಡಿನಲ್ಲಿ ಒಂದು, ಹೀಗೆ ಮತ್ತೆ 5-6 ವಿಧಗಳ ಭಾಷೆಗಳು ಕೇವಲ ಒಂದು ಜಾತಿಗೆ ಸೀಮಿತ ಆಗಿರುವಂಥದ್ದು ತುಂಬ ವಿಶೇಷವಾದ್ದು. ಯಾಕೆಂತೇಳಿದರೆ ಬೇರೆ ಯಾವುದೇ ಭಾಷೆ ಕೂಡ ಕರ್ನಾಟಕದಲ್ಲಿ ಒಂದೇ ಜಾತಿಗೆ ಸೀಮಿತವಾದಿಲ್ಲ. ಅದಷ್ಟೇ ಆದರೆ ವಿಶೇಷತೆ ಹೆಚ್ಚಿಲ್ಲ. ಹವಿಗನ್ನಡ ಭಾಷೆಯ ಸಾಹಿತ್ಯ ಸಮೃದ್ಧವಾಗಿ ಇರುವಂಥದ್ದು. ಇಲ್ಲಿ ಇವತ್ತು ನಮ್ಮ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪ್ರದರ್ಶನ ಆಗ್ತಾ ಇದೆ, ಅಮೋಘವಾದ ಪ್ರದರ್ಶನ. ಹವ್ಯಕರು ಬರೆದಿರುವಂಥ 5,000ಕ್ಕೂ ಹೆಚ್ಚು ಪುಸ್ತಕಗಳ ಪ್ರದರ್ಶನ ಆಗ್ತಾ ಇದೆ. ಸಮೃದ್ಧವಾಗಿ ಬೆಳೆದಿರುವಂಥ ಭಾಷೆ ಹವ್ಯಕ ಭಾಷೆ. ಮೊನ್ನೆ 75 ಕೃತಿಗಳ ಬಿಡುಗಡೆ ಆಯಿತು, 75 ಪುಸ್ತಕಗಳ ಬಿಡುಗಡೆ. ಆ ಪುಸ್ತಕಕ್ಕಷ್ಟೇ ಪ್ರಖ್ಯಾತ ವಿದ್ವಾಂಸರು ಪುಸ್ತಕಗಳನ್ನು ಬರೆದುಕೊಟ್ರು. ಒಂದೇ ₹1 ಚಿಕ್ಕಾಸು ಪಡೆದುಕೊಳ್ಳದೆ ಆ ಪುಸ್ತಕಗಳನ್ನೆಲ್ಲ ಬರೆದುಕೊಟ್ರು. ಹಿರಿಯ ಸಾಹಿತಿಗಳು ಬರೆದುಕೊಟ್ರು. 75 ಅಂತ ಆಲೋಚನೆ ಇದ್ದದ್ದು. ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತ ಪ್ರಶ್ನೆ ಇತ್ತು. ಯಾಕೆಂತೇಳಿ ಇಂದಿನ ಕಾಲದಲ್ಲಿ ಬರೆಯುವ ಅಭ್ಯಾಸ, ಓದುವ ಅಭ್ಯಾಸ ಎಲ್ಲ ಕಡಿಮೆ ಆಗ್ತಾ ಇದೆ. ಅದು 75 ಹೋಗಿ 101 ಪುಸ್ತಕಗಳು ಬಿಡುಗಡೆ ಆಗಿದೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡಿಗೆ ಅದು ಸೇರ್ಪಡೆ ಆಗಲಿಕ್ಕಿದೆ ಅಂತ ಹೇಳೋದು ಈ ಸಮ್ಮೇಳನದ ಇನ್ನೊಂದು ದಾಖಲೆ. ಅದನ್ನು ಬರೆದಿರುವ ಹೆಚ್ಚಿನ ಸಾಹಿತಿಗಳದ್ದು ಅದು 5ನೇ ಪುಸ್ತಕ, 10ನೇ ಪುಸ್ತಕ, 15ನೇ ಪುಸ್ತಕ ಅಂತ ಸಾಹಿತಿಗಳು ಅದನ್ನು ಬರೆದರು. 75 ಯಜ್ಞಕುಂಡಗಳ ಪ್ರದರ್ಶನ, ದೇಶಿ ತಳಿಯ ಗೋವುಗಳ ಪ್ರದರ್ಶನ, ಕರಕುಶಲ ವಸ್ತುಗಳ ಪ್ರದರ್ಶನ, ಹವ್ಯಕ ಸಾಂಪ್ರದಾಯಿಕ ವಸ್ತುಗಳ ಪ್ರದರ್ಶನ. ಇದೆಲ್ಲದರ ಜೊತೆಗೆ ಹವ್ಯಕರಿಗೆ ಹವ್ಯಕರದ್ದೇ ಆದ ಕೃಷಿ ಇದೆ, ಪ್ರತ್ಯೇಕವಾದ ಕೃಷಿ ಇದೆ. ಆ ಕೃಷಿಯಲ್ಲಿ ಖುಷಿ ಕೂಡ ಇದೆ ಹವ್ಯಕರಿಗೆ. ಅದು ನಮ್ಮ ಅಡಕೆ ಕೃಷಿ. ಎಲ್ಲೆಲ್ಲಿ ಹವ್ಯಕರಿದ್ದಾರೆ, ಹವ್ಯಕರು ಎಲ್ಲೆಲ್ಲಿದ್ದಾರೆ ಅಂತ ಕಂಡುಹಿಡಲಿಕ್ಕೆ ದೊಡ್ಡ ಯಾವುದೋ ಸರ್ವೆ ಮಾಡಬೇಕಾಗಿಲ್ಲ. ಎಲ್ಲೆಲ್ಲಿ ಅಡಿಕೆ ಇದೆ ಅಲ್ಲೆಲ್ಲ ಹವ್ಯಕರಿದ್ದಾರೆ. ಎಲ್ಲಿ ಅಡಕೆ ಕೃಷಿ ಇಲ್ಲ ಅಲ್ಲಿ ಹವ್ಯಕರಿಲ್ಲ. ಅಂದರೆ ಅಡಕೆಯನ್ನು ಬೆಳೆಯುವ 95% ಹೆಚ್ಚು ಅಡಕೆಯನ್ನು ಬೆಳೆಯುವವರು ಯಾರು ಅಂತ ಹೇಳಿದರೆ ಅದು ಹವ್ಯಕರು. ಅದರಿಂದ ಅಡಕೆ ಅಂತ ಹೇಳೋದು ಹವ್ಯಕರ ಕೃಷಿ. ಅದು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಕೃಷಿ. ಹವ್ಯಕರ ವಿಶೇಷತೆ ನೋಡಿ, ಒಬ್ಬರು ಪುರೋಹಿತರಿದ್ದರೆ
ಕೇವಲ ಪೌರೋಹಿತ್ಯ ಮಾಡೋದು ಮಾತ್ರ ಅಲ್ಲ, ಜೊತೆಯಲ್ಲಿ ಕೃಷಿ ಇರ್ತದೆ. ಒಬ್ಬರು ಶಿಕ್ಷಕರಾದರೆ ಕೇವಲ ಟೀಚಿಂಗ್ ಮಾತ್ರ ಮಾಡೋದಲ್ಲ, ಜೊತೆಯಲ್ಲಿ ಕೃಷಿ ಇರ್ತದೆ. ಒಬ್ಬರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಕೇವಲ ಬ್ಯಾಂಕ್ ಉದ್ಯೋಗಿ ಅಲ್ಲ, ಮನೆಯಲ್ಲಿ ಕೃಷಿ ಇರ್ತದೆ. ಒಬ್ಬರು ವೈದ್ಯರಾದರೆ ಕೇವಲ ವೈದ್ಯರಲ್ಲ, ಮನೆಯಲ್ಲಿ ಕೃಷಿ ಮಾಡ್ತಾ ಇರ್ತಾರೆ. ಅಂದರೆ ಮೂಲ ವೃತ್ತಿ ಅಡಕೆ ಕೃಷಿ, ಜೊತೆಯಲ್ಲಿ ಪ್ರವೃತ್ತಿ ಕೃಷಿ ಮತ್ತು ಪೌರೋಹಿತ್ಯ, ಇದನ್ನೆರಡನ್ನು ಜೊತೆಯಲ್ಲಿಟ್ಕೊಂಡು ಜಗತ್ತಿನಲ್ಲಿ ಉತ್ತುಂಗದ ಸಾಧನೆಯನ್ನು ಮಾಡ್ತಾ ಇರುವಂಥದ್ದು ನಮ್ಮ ಜನಾಂಗದ ಹವ್ಯಕರು ಅಂತ ಹೇಳಲಿಕ್ಕೆ ಶ್ರೀ ಅಖಿಲ ಹವ್ಯಕ ಮಹಾಸಭೆ ತುಂಬ ಹೆಮ್ಮೆಯನ್ನು ಪಟ್ಕೊಳ್ತದೆ. ಇದಿಷ್ಟೇ ಅಲ್ಲ, ಕಲೆಗಳಿಗೆ ಬಂದರೆ ಹವ್ಯಕರಿಗೆ ಹವ್ಯಕರದ್ದೇ ಆದ ಕಲೆ ಇದೆ. ಯಕ್ಷಗಾನ ಅಂತ ಹೇಳೋದು ಹವ್ಯಕರ ಕಲೆ ಅಂತ ಹೇಳೋದನ್ನು ಎಲ್ಲಿ ಬೇಕಾದರೂ ಘೋಷಿಸಿ ಹೇಳ್ಬೋದು. ಯಕ್ಷಗಾನದಲ್ಲಿರೋ ಮೇರು ಕಲಾವಿದರಲ್ಲಿ ಹವ್ಯಕರೇ, ಅದು ಬಡಗು ತಿಟ್ಟಿರಲಿ, ತೆಂಕು ತಿಟ್ಟಿರಲಿ, ತಾಳಮದ್ದಳೆ ಇರಲಿ. ಯಕ್ಷಗಾನ ಅಂತ ಹೇಳೋದು ಹವ್ಯಕರ ಕಲೆಯ ರೀತಿಯಲ್ಲಿ ಬೆಳೆದು ಬಂದಿದೆ. ಒಂದು ವಿಶೇಷ ಇದೆ ನಮ್ಮ ಹವ್ಯಕರಲ್ಲಿ. ನಮ್ಮ ದಕ್ಷಿಣ ಕನ್ನಡ ಇರಲಿ, ಉತ್ತರ ಕನ್ನಡ ಇರಲಿ, ಶಿವಮೊಗ್ಗ ಇರಲಿ, ಇಲ್ಲೆಲ್ಲ ಬಹುತೇಕ ಹವ್ಯಕರು ಇವತ್ತಿಲ್ಲಿ ಸಮಾವೇಶಕ್ಕೆ ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಹೃದಯದಿಂದ ಯಾರೆಲ್ಲ ಬಂದಿದ್ದೀರೋ ಇಂತಹ ಹವ್ಯಕರು ಚಿಕ್ಕನ್ನಲ್ಲಿ ನೋಡಿದ್ದೆಲ್ಲ ಯಕ್ಷಗಾನ, ಸಿನಿಮಾ ಅಲ್ಲ. ಅಜಯ್ ರಾವ್ ಅವರಿಗೆ ಸ್ವಲ್ಪ ಸಿಟ್ಟು ಬರ್ಬೋದು. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಮಚ್ಚು ಲಾಂಗು ಹಿಡ್ಕೊಂಡು ಬರ್ತಾರೆ, ಅವರಲ್ಲ. ಹಾಗಾಗಿ ಅದೇ ಸಂಸ್ಕೃತಿ ಬೆಳೆದು ಬಿಡ್ತದೆ ನಮ್ಮಲ್ಲಿ. ಆದರೆ ಈ ಹವ್ಯಕರೆಲ್ಲ ಬೆಳೆದದ್ದು ಪುರಾಣ ಪ್ರಸಂಗಗಳನ್ನು, ಪೌರಾಣಿಕ ಕಥೆಗಳ ಯಕ್ಷಗಾನಗಳನ್ನು ನೋಡ್ತಾ ಬೆಳೆದು ಬಂದವರು ನಾವು. ಆದ್ದರಿಂದಾಗಿ ರಾಮನ ಆದರ್ಶ, ಉಳಿದೆಲ್ಲ ಧಾರ್ಮಿಕ ಆದರ್ಶಗಳು ನಮ್ಮ ಜೊತೆ ಬರಲಿಕ್ಕೆ ಸಾಧ್ಯ ಆಯಿತು. ಹವ್ಯಕರ ಬುದ್ಧಿವಂತ ಸಮಾಜ ಅಂತ ಎಲ್ಲರೂ ಹೇಳ್ತಾರೆ. ಹೇಗೆ ಈ ಬುದ್ಧಿವಂತಿಕೆ ಬಂತು? ಬುದ್ಧಿವಂತಿಕೆ ಎಲ್ರಿಗೂ ಕೂಡ ಸ್ಟಡಿ ಮಾಡಿದರೆ ಬರ್ತದೆ, ಒಳ್ಳೆ ಶಿಕ್ಷಣ ಸಿಕ್ಕಿದರೆ ಬರ್ತದೆ, 10 ಕೋಚಿಂಗಿಗೆ ಹಾಕಿದರೆ ಬರ್ತದೆ, ಹೀಗೆಲ್ಲ ನಾವು ತಿಳ್ಕೊಳ್ತೇವೆ. ವೇದಗಳು, ಶಾಸ್ತ್ರಗಳು ಅದನ್ನೇ ಹೇಳ್ತದೆ, ಸಂಸ್ಕಾರ ಕೊಟ್ಟರೆ ಮಾತ್ರ ಅವರು ದ್ವಿಜ ಆಗೋದು ಅಂತ. ಹುಟ್ಟಿನಿಂದಲೇ ಬ್ರಾಹ್ಮಣ ಆಗಿರುವುದಿಲ್ಲ, ಅದನ್ನು ಶಾಸ್ತ್ರಗಳು ಹೇಳಿತು. ಆದರೆ ಹವ್ಯಕರು ಹುಟ್ಟಿನಿಂದಲೇ ಸಂಸ್ಕಾರ ಪಡ್ಕೊಂಡು ಹುಟ್ಟಿದವರು. ನಮಗೆ ಐಶ್ಚತ್ರದಿಂದ ಬಂದಿರುವ ಬ್ರಾಹ್ಮಣ ಸಂಸ್ಕಾರ, ಮೇಧಾವಿ ಪಂಡಿತರಿಂದ ಬಂದಿರುವ ಸಂಸ್ಕಾರ ನಮ್ಮ ವಂಶವಾಹಿಯಲ್ಲೇ ಗಟ್ಟಿಯಾಗಿ ಉಳಿದುಕೊಂಡಿದೆ ಅಂತ ಹೇಳೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆದ್ದರಿಂದಾಗಿ ಅದು 1 ವರ್ಷದ ಮಗು ಇರಲಿ, 2 ವರ್ಷದ ಮಗು ಇರಲಿ, ಇನ್ನು ಶಾಲೆಗೆ ಹೋಗದೇ ಇರುವ ಮಕ್ಕಳು ಕೂಡ ಹವ್ಯಕ ಮಕ್ಕಳು ಅಂದರೆ ಯಾರು ಅಂತ ಹೇಳಲಿಕ್ಕಾಗ್ತದೆ. ಯಾಕೆಂತೇಳಿದರೆ ಆ ಬುದ್ಧಿವಂತಿಕೆ ಅಂತ ಹೇಳೋದು ಮತ್ತೆ ಬಂದಿರಬಹುದು, ಸಂಸ್ಕಾರ ಕೊಟ್ಟು ಮತ್ತಷ್ಟು ಹೆಚ್ಚಾಗಿರ್ಬೋದು. ಆದರೆ ಹುಟ್ಟಿನಿಂದಲೇ ಸಂಸ್ಕಾರ ಪಡೆದುಕೊಂಡಿರುವ ಧನ್ಯ ಜೀವಿಗಳು ನಾವು, ಪುಣ್ಯ ಜೀವಿಗಳು ನಾವು. ಅನೇಕ ಕೊಡುಗೆಗಳನ್ನು ಸಮಾಜಕ್ಕೆ ಹವ್ಯಕರು ನೀಡಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಒಂದೇ ಹೆಸರು ಹೇಳೋದಿದ್ರೆ, ಅತ್ಯಂತ ಉತ್ತುಂಗಕ್ಕೆ ಏರಿದ ಒಂದೇ ಹೆಸರು ಹೇಳಿದರೆ ಹವ್ಯಕರು ಎಂಥವರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಶ್ರೀಯುತ ರಾಮಕೃಷ್ಣ ಹೆಗಡೆ ಅವರನ್ನ ಕೊಟ್ಟಂಥ ಸಮಾಜ ಹವ್ಯಕ ಸಮಾಜ. ಜಸ್ಟಿಸ್ ಸಭಾಹಿತರು, ಜಸ್ಟಿಸ್ NDV ಭಟ್, ಜಸ್ಟಿಸ್ SG ಪಂಡಿತ್ ಅವರು, ಈಗ ಹೈಕೋರ್ಟ್ನಲ್ಲಿರುವವರು, ಹೀಗೆ ಅನೇಕ, ಜಸ್ಟಿಸ್ ಶಿವಶಂಕರ್ ಭಟ್, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ಹೀಗೆ ಅನೇಕ ನ್ಯಾಯಮೂರ್ತಿಗಳನ್ನು ಕೊಟ್ಟು ಸಮಾಜದ ಸುವ್ಯವಸ್ಥೆಗೆ ಕಾರಣರಾದವರು ಹವ್ಯಕರು. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಂದು ನಮ್ಮೊಡನೆ ಇರುವ ಶ್ರೀಯುತ ಅನಂತಕುಮಾರ್ ಹೆಗಡೆಯವರು ನಮ್ಮ ಹೆಮ್ಮೆಯ ಹವ್ಯಕ ಕೇಂದ್ರ ಸಚಿವರು, ಸಮಸ್ತ ಸಮಾಜದ ಹೆಮ್ಮೆ ಅವರು. ಒಂದಲ್ಲ, ಎರಡಲ್ಲ, 3 ಅಲ್ಲ, 4 ಬಾರಿ ಗೆದ್ದವರು, 5 ಬಾರಿ ಗೆದ್ದವರು. ಅಂತಹ ಶ್ರೇಷ್ಠರನ್ನು, ಅನೇಕ ಶಾಸಕರುಗಳನ್ನು, ಅನೇಕ ಆಡಳಿತಗಾರರನ್ನು,
ಸಮರ್ಥ ಆಡಳಿತಗಾರರನ್ನು. ಎಲ್ಲ ಕ್ಷೇತ್ರಗಳು ಎಲ್ಲಿ ಆದರೂ ಕೂಡ ಎಲ್ಲಿ ಬುದ್ಧಿವಂತಿಕೆ ಬೇಕು, ಎಲ್ಲಿ ತಲೆ ಬೇಕು, ಅಲ್ಲೆಲ್ಲ ಹವ್ಯಕರು ನಭೂತೋ ಅಂತ ಹೇಳುವಂಥ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ, ಪ್ರತಿ ಸಮಾಜ ಕೂಡ ಬಹಳ ಮುಖ್ಯ. ಆದರೆ ನಮ್ಮ ಶ್ರೀ ಗುರುಗಳೇ ಹೇಳುವಂತೆ ಹವ್ಯಕ ಸಮಾಜ ಅಂತ ಹೇಳೋದು ಎಲ್ಲ ಅಂಗಗಳು ಮುಖ್ಯ, ಆದರೆ ಹವ್ಯಕರು ಅಂತ ಹೇಳುವಂಥದ್ದು ಉತ್ತಮ ಅಂಗ ಅಂತ ಹೇಳುವಂಥದ್ದು ನಾವೆಲ್ಲ ಖುಷಿಯಿಂದ ಹೇಳಬೇಕು. ಉತ್ತಮ ಅಂಗ ಅಂತ ಹೇಳಿದರೆ ಬ್ರೈನ್, ಮೆದುಳಿಗೆ ಉತ್ತಮ ಅಂಗ ಅಂತ ಹೇಳೋದು. ಅದೇ ರೀತಿಯಲ್ಲಿ ನಮ್ಮ ಅಡುಗೆ, ಹವ್ಯಕರ ಪಾಕ ಅಂತ ಹೇಳಿದರೆ ಅದು ತುಂಬ ವಿಶೇಷವಾದ. ಆತಿಥ್ಯ ಅಂತ ಹೇಳೋದು, ಹವ್ಯಕರ ಆತಿಥ್ಯ ಅಂದರೆ ಅದನ್ನು ಅನುಭವಿಸಿ ನೋಡಬೇಕು. ಒಂದು ಮನೆಗೆ ಎಲ್ಲಾದರೂ ಹೋದರೆ, ಶಿರ್ಸಿಗೋ ಯಲ್ಲಾಪುರಕ್ಕೋ ಮಂಗಳೂರಿಗೋ ಎಲ್ಲೋ ಹೋದರೆ, ಆ ಹವ್ಯಕರ ಮನೆಗಳಲ್ಲಿ ಮನೆಯವರಿಗಿಂತ ಹೆಚ್ಚು ಬಂದವರೇ ಊಟ ಮಾಡ್ತಾರೆ. ಅಷ್ಟೊಂದು ಆತಿಥ್ಯ. ಯಾಕೆಂತ ಹೇಳಿದರೆ ಪಾಕ ಕೂಡ ಅಷ್ಟು ಚೆನ್ನಾಗಿರ್ತದೆ, ರುಚಿ ಚೆನ್ನಾಗಿರ್ತದೆ. ಅದು ವೈಜ್ಞಾನಿಕ ಆಹಾರ. ನಮ್ಮದು ಹವ್ಯಕರ ಆಹಾರ ಪದ್ಧತಿ ಅಂತ ಹೇಳೋದು ಅತ್ಯಂತ ವೈಜ್ಞಾನಿಕ ಆಹಾರ ಪದ್ಧತಿ. ಆರೋಗ್ಯ ಕೊಡಲಿಕ್ಕೆ ಅದೇ ಸಾಕು. ಅಂತಹ ಆಹಾರ ಪದ್ಧತಿಯನ್ನು ಇಟ್ಕೊಂಡು ಇಡೀ ಮನೆಯನ್ನು ಕೇಂದ್ರ ಬಿಂದುವಾಗಿ ನಿಯಂತ್ರಿಸ್ತಾ ಇರೋದು ದೇಹದ ಹೃದಯದ ರೀತಿಯಲ್ಲಿ ಕೆಲಸ ಮಾಡುವಂಥ ನಮ್ಮ ಹವ್ಯಕ ಸ್ತ್ರೀಯರು, ಮಾತೆಯರು ಅಂತ ಹೇಳೋದು ಮತ್ತೊಮ್ಮೆ ನಾವೆಲ್ಲ ನೆನಪಿಟ್ಕೊಳ್ಬೇಕು. ಅಷ್ಟೊಂದು ಪ್ರಬುದ್ಧತೆಯಿಂದ ಇಡೀ ಸಂಸ್ಕೃತಿಯನ್ನೇ ಮುಂದಕ್ಕೆ ಕೊಂಡೋಗುವಂಥವ್ರು, ಮುಂದಿನ ಜನಾಂಗಕ್ಕೆ ದಾಟಿಸ್ತಾ ಇರುವವರು ಹವ್ಯಕ ಮಾತೆಯರಿಗೆ ಅವ್ರದ್ದೇ ಆದ ಸ್ಥಾನಮಾನ ಇದೆ. ಇನ್ನು ನಮ್ಮ ಈ ಸಮ್ಮೇಳನದ ತಯಾರಿಯಲ್ಲಿ ಕೂಡ ನಮ್ಮ ಜೊತೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡ್ತಾ ಬಂದವರು 6 ಬಾರಿ ಶಾಸಕರಾಗಿ, ಹಲವು ಬಾರಿ ಮಿನಿಸ್ಟರ್ ಆಗಿ, ಏರಬೇಕು ಏರಿ ಏರಿ ಕಾಗೇರಿ ಹಾಗೆ ಏರಿ ಅಂತ ತೋರಿಸಿಕೊಟ್ಟವರು ನಮ್ಮ ವಿಶ್ವೇಶ್ವರ ಹೆಗಡೆಯವರು. ಮಾಧ್ಯಮ ಕ್ಷೇತ್ರವನ್ನು ಹೇಳಲೇಬೇಕು. ಗಣಪತಿಗೆ ಹೇಗೆ ನಾವು ಮೊದಲ ವಂದನೆ ಮಾಡ್ತೇವೆ, ಹಾಗೆ ಮಾಧ್ಯಮದವರಿಗೆ ಮೊದಲ ವಂದನೆ ಮಾಡೋದು. ಮಾಧ್ಯಮ ಕ್ಷೇತ್ರದಲ್ಲಿ ಇಂದು ವಿಶ್ವೇಶ್ವರ ಭಟ್ರ ಆದಿಯಾಗಿ, ವಿಶ್ವೇಶ್ವರ ಭಟ್ರು ಅತ್ಯಂತ ಮೇಲಿನ ಹೆಸರು, ತುಂಬ ತುದಿಯಲ್ಲಿರುವಂಥ ಹೆಸರು. ಅವರಿಂದ ಮೊದಲ್ಗೊಂಡು 400ಕ್ಕೂ ಹೆಚ್ಚು ಹವ್ಯಕರಿಂದು ಮಾಧ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಮಾಧ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದು ಅಂದ್ರೆ ಹಾಗೆ ನೋಡಿ. ಪುರೋಹಿತರಂದರೂ ಕೂಡ ಆ ಮನೆಯ ಒಳ್ಳೆಯದಕ್ಕಾಗಿ, ಆ ಕುಟುಂಬದ ಒಳ್ಳೆಯದಕ್ಕಾಗಿ, ಸಮಗ್ರ ಸಮಾಜದ ಒಳಿತಿಗಾಗಿ ಕೆಲಸ ಮಾಡೋದು. ಮಾಧ್ಯಮ ಕ್ಷೇತ್ರದವರು ಕೂಡ ಜಗತ್ತಿನಲ್ಲಿ ಏನೆಲ್ಲ ಒಳ್ಳೆಯದು ನಡೀತದೆ ಅದನ್ನೆಲ್ಲ ಮನೆಗಳಿಗೆ ತಲುಪಿಸುವಂಥವ್ರು ಮಾಧ್ಯಮ ಕ್ಷೇತ್ರದವರು. ಅದರಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಾ ಇರುವಂಥದ್ದು ಹವ್ಯಕರು ಅಂತ ಹೇಳೋದು ನಮಗೆಲ್ಲ ಮತ್ತೊಮ್ಮೆ ಹೆಮ್ಮೆಯ ವಿಷಯ. ಅದು ಇಂದಿನ ಈ ಸಮಾರೋಪ ಸಮಾರಂಭದಲ್ಲಿ ಶ್ರೀಯುತ ಸದಾನಂದ ಗೌಡರಿದ್ದಾರೆ. ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿದ್ದು ಈಗ ಕೇಂದ್ರ ಸಚಿವರಾಗಿದ್ದುಕೊಂಡು ಪುತ್ತೂರಿನಲ್ಲಿ ಅಥವಾ ಬಹುತೇಕ ಹವ್ಯಕರಿರುವಲ್ಲಿ ಹೋಗಿ ಸದಾನಂದ ಗೌಡರು ಅಂತ ಹೇಳಿದರೆ ಅವರು ಹವ್ಯಕರಲ್ವಾ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ಹವ್ಯಕರ ವರ್ಷಕ್ಕೆ ಅಷ್ಟೊಂದು ಬೆರೆತು ನಮ್ಮ ಜೊತೆ, ನಮ್ಮ ಸಮಾಜದ ಜೊತೆ ಗುರುತಿಸಿಕೊಂಡು ನಮ್ಮ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡವರು, ಅಂಥವರು ನಮ್ಮ ಜೊತೆಗಿದ್ದಾರೆ. ಶೈಲೇಂದ್ರ ಕುಮಾರ್, ನ್ಯಾಯಮೂರ್ತಿ ಶೈಲೇಂದ್ರ ಕುಮಾರ್ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೆಲಸ ಮಾಡಿ ಅನೇಕ ವಿದ್ವತ್ಪೂರ್ಣ ಲೇಖನಗಳಿಂದ ಜನಮನ ಸೂರೆಗೊಂಡವರು, ಉಳಿಸಿದವರು. ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಭಾಗ್ಯ ಶ್ರೀಯುತ ವಿಶ್ವೇಶ್ವರ ಭಟ್ ಅವರಿದ್ದಾರೆ. ಪತ್ರಿಕೆ ಅಂದರೆ ವಿಶ್ವೇಶ್ವರ ಭಟ್, ವಿಶ್ವೇಶ್ವರ ಭಟ್ ಅಂದರೆ ಪತ್ರಿಕೆ ಅಂತ ಹೇಳುವ ಮಟ್ಟಿಗೆ ಬೆಳೆದು ನಿಂತಿರುವ ಅವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ. ನಳಿನ್ ಕುಮಾರ್ ಕಟೀಲ್ ಅವರು, ಎಂಥ ಸಂಬಂಧ ಇದೆ ನೋಡಿ. ಹವ್ಯಕರಿಗೆ ಮತ್ತು ಕಟೀಲು ದೇವಸ್ಥಾನಕ್ಕೆ ಇರುವ ಸಂಬಂಧ ಅದು.
ಹವ್ಯಕರೆಲ್ಲ ಕಟೀಲು ದೇವಸ್ಥಾನಕ್ಕೆ ಹೋಗ್ತಾರೆ. ರಾಜಕಾರಣಿಗಳಲ್ಲಿ ಕಟೀಲು ಅಂದ ತಕ್ಷಣ ಕ್ಲಾಪ್ ಹೊಡಿಲಿಕ್ಕೆ ಆರಂಭ ಮಾಡಿಬಿಡ್ತಾರೆ, ಅಷ್ಟೊಂದು ಆತ್ಮೀಯ ಸಂಬಂಧ. ಅವರು ಸಮಾರೋಪ ಸಮಾರಂಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ಅಶ್ವಥ್ ನಾರಾಯಣ ಅವರು. ಅಶ್ವಥ್ ನಾರಾಯಣ ಅವರು ರಾಮಕೃಷ್ಣ ಹೆಗಡೆಯವರು ದೊಡ್ಡ ಮನೆಯವರು. ಈ ಅಶ್ವಥ್ ನಾರಾಯಣ ಅವರು ದೊಡ್ಡ ಮನೆಯವರು. ಹೇಗೆ ದೊಡ್ಡ ಮನೆ ಅಂದರೆ, ನಮಗೆಲ್ಲ ಮನೆ ಇದೆ ಪ್ರತ್ಯೇಕವಾಗಿ. ಹವ್ಯಕ ಮಹಾಸಭಾ ಅಂತ ಹೇಳೋದು ನಮ್ಮೆಲ್ಲರೂ ದೊಡ್ಡ ಮನೆ. ಅದು ಇರೋದು ಮಲ್ಲೇಶ್ವರಂನಲ್ಲಿ, ಅಲ್ಲಿಯ ಶಾಸಕರವರು. ಹಾಗೆ ದೊಡ್ಡ ಮನೆ ಶಾಸಕರವರು. ಮಹಾಸಭೆ ಎಲ್ಲ ಕೆಲಸಗಳಲ್ಲೂ, ಅದು ಕಟ್ಟಡ ಕಟ್ಟುವ ವಿಷಯದಲ್ಲಿರ್ಬೋದು, ಸಮಾಜ ಕಟ್ಟುವ ವಿಷಯದಲ್ಲಿರ್ಬೋದು, ನಮ್ಮ ಜೊತೆ ನಿಂತ್ಕೊಳ್ಳೋರು ಅವರಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರು. ಆಗ ಕಟೀಲಿನ ವಿಷಯ ಹೇಳಿದೆ. ನಮ್ಮ ಹವ್ಯಕರೆಲ್ಲ ಹೋಗುವ ಇನ್ನೊಂದು ಕ್ಷೇತ್ರ ಯಾವುದು ಅಂತೇಳಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ. ಆ ಹೆಸರನ್ನು ಒಟ್ಟಿಗೆ ಇಟ್ಕೊಂಡು ನಮ್ಮ ಹವ್ಯಕರ ಜೊತೆಗೆ ಮತ್ತೆ ಪುನಃ ಇಲ್ಲಿ ಆತ್ಮೀಯ ಬಾಂಧವ್ಯವನ್ನು ಇಟ್ಕೊಂಡವರು. ಅದಷ್ಟೇ ಅಲ್ಲ, ಇಲ್ಲಿ ಬೆಂಗಳೂರಿಗರಿಗೆ ನಮಗೆಲ್ಲ ಪಾವನ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಗಿರಿನಗರದ ರಾಮಾಶ್ರಮ. ಆ ರಾಮಾಶ್ರಮವನ್ನು ಗಟ್ಟಿಯಾಗಿ ಮಠದ ಜೊತೆ ಇಟ್ಕೊಂಡು ನಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡವರು ನಮ್ಮ ಸೂರ್ಯ ರವಿ ಸುಬ್ರಹ್ಮಣ್ಯ ಅವರು. ಮೊನ್ನೆ ಈ ಸಮಾರಂಭದ ಜಾಗೃತಿಗಾಗಿ ಬೆಳಗ್ಗೆ ಜಾಗೃತಿ ನಡಿಗೆ ಅಂತ ನಡೆದಿತ್ತು ಮಲ್ಲೇಶ್ವರಂನಲ್ಲಿ. ವಾಕಥಾನ್, ಹವ್ಯಕ ವಾಕಥಾನ್ ಅಂತ. ಎಷ್ಟೊಂದು 50 ಜನ ಬರ್ಬೋದು, 20 ಜನ ಬರ್ಬೋದು. ಬೆಳಗ್ಗೆ 6:30 ಗಂಟೆ ಚಳಿಗೆ ಯಾರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. 500 ಜನ ಬಂದರು. 5 ಕಿಲೋಮೀಟರ್ ನಡೆದೆವು. ನಮ್ಮ ಜೊತೆ ಬಂದವರು ಅಜಯ್ ರಾವ್ ಅವರು. ಆಗಲೇ ನಮಗೆ ಗೊತ್ತಾಯಿತು ಈ ಹವ್ಯಕ ಸಮ್ಮೇಳನ ಅಜೇಯವಾಗಿ, ನಾಟ್ ಔಟ್, ಅಜೇಯವಾಗಿ ಇರ್ತದೆ ಅಂತ ಹೇಳೋದು ಆವಾಗಲೇ ನಮಗೆ ಸ್ಪಷ್ಟ ಆಯಿತು. ಕಾರ್ಯಕ್ರಮಕ್ಕೆ ಯಾವ ದಿವಸ ಬೇಕಾದ್ರೂ ಬರ್ತೇನೆ ಅಂತ ಹೇಳಿದರು. ನೀರಿನಳ್ಳಿ ರಾಮಕೃಷ್ಣ ಅವರದ್ದು ತುಂಬ ದೊಡ್ಡ ಹೆಸರು, ನಾವೆಲ್ಲ ಗರ್ವದಿಂದ ಹೇಳ್ಬೋದಾದ ಹೆಸರು. ಪೊನ್ನಂಪೇಟೆಯ ರಾಮಕೃಷ್ಣಾಶ್ರಮದ ಸ್ವಾಮೀಜಿ ಚಂದ್ರೇಶಾನಂದ ಸ್ವಾಮೀಜಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮ್ಮ ಮೇಲಿನ ಪ್ರೀತಿಯಿಂದ ಬಂದವರು. ಪ್ರೀತಿ ಅಂದರೆ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟವರು. ಇಂದು ನಿನ್ನೆ ಮೊನ್ನೆ 3 ದಿವಸಗಳ ಕಾಲ ನಡೆದ ಎಲ್ಲ ಸಮ್ಮಾನ ಸಮಾರಂಭಗಳಲ್ಲಿ ಅವರಿಗೆ ಸಮ್ಮಾನ ಪತ್ರ ಕೊಟ್ಟಿದೆ. ಅದರಲ್ಲಿ ನಮಗೆ ಬೇರೇನೂ ಕೊಡಲಿಕ್ಕೆ ಆಗ್ತಾ ಇಲ್ಲ, ಇದು ಪ್ರೀತಿಯ ಪ್ರಣತಿ ಅಂತ ಬರೆದಿದ್ದೆವು. ಆ ಪ್ರೀತಿ ಅದನ್ನು ಇಟ್ಕೊಂಡು ನಮ್ಮ ಸಮಾಜದ ಜೊತೆಗೆ, ನಮ್ಮ ಶ್ರೀ ಗುರುಗಳ ಜೊತೆಗೆ ಪ್ರೀತಿಯನ್ನು ಇಟ್ಕೊಂಡು ಇಲ್ಲಿ ನಮ್ಮ ಜೊತೆ ಬಂದಿರುವವರು ಪರಮ ಪೂಜ್ಯರು. ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಈ ನಮ್ಮ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಕೂಡ್ಲಿಗಿ ಶ್ರೀ ವಿದ್ಯಾರಣ್ಯ ಭಾರತೀಯ ಸ್ವಾಮಿಗಳವರು ಶಿವಮೊಗ್ಗದಿಂದ ಬಂದಿದ್ದಾರೆ. ನಮ್ಮ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮನ್ನೆಲ್ಲ ಹರಸಲಿಕ್ಕಿದ್ದಾರೆ. ಶಂಕರಾಚಾರ್ಯ ಪೀಠ ಅದು, ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮೆಲ್ಲ ನಿಷ್ಕಳಂಕ ಪ್ರಣಾಮಗಳನ್ನು ಅವರ ಅಡಿದಾವರೆಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಈ ವಿಶ್ವ ಸಮ್ಮೇಳನ ಮತ್ತು ಅಮೃತ ಮಹೋತ್ಸವಕ್ಕೆ ಒಂದು ಚಾಲನೆಯನ್ನು ಕೊಟ್ಟೆವು. ಅದು ಯಾವ ದಿವಸ ಒಳ್ಳೆಯದು ಅಂತ ಆಲೋಚನೆ ಮಾಡಿದೆವು. ಯುಗಾದಿ ದಿವಸ ಮಾಡುವ ಅಂತ ಯುಗಾದಿ ದಿವಸ ಮಾಡಿದೆವು ಚಾಲನೆ. ಆ ಯುಗಾದಿಯಿಂದ ಅಮೃತ ಮಹೋತ್ಸವ ಆರಂಭ ಆದ ದಿವಸಕ್ಕೆ ಸರಿಯಾಗಿ 9 ತಿಂಗಳು 9 ದಿವಸ, ಅಂದರೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಬೇಕಾಗುವ ಸಮಯ ಅದು. ಯುಗಾದಿಯಿಂದ ಇದೆಲ್ಲ ಲೆಕ್ಕ ಹಾಕಿ ಆದ್ದಲ್ಲ, ತನ್ನಿಂತಾನೇ ಆಗಿರುವಂಥದ್ದು. 9 ತಿಂಗಳು 9 ದಿವಸ ಅಂದರೆ ಇದೆಲ್ಲ ನಾರ್ಮಲ್ ಡೆಲಿವರಿ ಆಗಿ ಆಗ್ತಾ ಇರುವಂಥ ಕಾರ್ಯಗಳು. ಅಪ್ರಾಕೃತರು ಯಾರೂ ಇಲ್ಲ ಇಲ್ಲಿ, ಎಲ್ಲ ಸಹಜವಾದ್ದಿಲ್ಲಿ. ಎಲ್ಲ ಸಹಜ ಜೀವಿಗಳು, ಸಹಜ ಚಿಂತನೆಗಳು, ಮನುಷ್ಯ ಚಿಂತನೆಗಳು, ನೈಸರ್ಗಿಕ ಚಿಂತನೆಗಳು ಅದೆಲ್ಲ ಇರುವ ನೀವೆಲ್ಲ ಪ್ರಕೃತಿಯಂತೆ, ಪರಿಸರದಂತೆ ಎಲ್ಲ ಈ ಕಾರ್ಯಕ್ರಮವನ್ನು ತುಂಬ ಚೆಂದಗಾಣಿಸ್ಕೊಡ್ಲಿಕ್ಕೆ ಎಲ್ಲರೂ ಆಗಮಿಸಿದ್ದೀರಿ. ಭೀಮೇಶ್ವರ ಜೋಶಿಯವರು ಗೌರವಾಧ್ಯಕ್ಷರವರ ಧರ್ಮಪತ್ನಿ ಜೊತೆಗೆ
ಅವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತಾ, ಬಂದಿರುವ ತಾವೆಲ್ಲ ಶಕ್ತಿ ರೂಪಗಳು, ತಮಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಹೇಳ್ತಾ, ಇನ್ನೊಂದು ಗುರುಪೀಠಗಳ ದಿವ್ಯ ಸಾನ್ನಿಧ್ಯ ಎಲ್ಲಿದೆ. ಇದರ ಜೊತೆಯಲ್ಲಿ ಕಂಚಿ ಕಾಮಕೋಟಿ ಪೀಠದ ರಾಜಗೋಪಾಲ್ ಕನಪಾಟಿ ಅಲ್ವಾ, ಕಂಚಿ ಕಾಮಕೋಟಿ ಪೀಠ ಶಂಕರಾಚಾರ್ಯ ಪೀಠ, ಅದರ ಪ್ರತಿನಿಧಿಗಳಾಗಿ ಗುರುಗಳಲ್ಲಿ ಧನುರ್ಮಾಸ್ಯ ಪೂಜೆಯಲ್ಲಿ ಇರಬೇಕಾಗಿ ಬಂದದ್ರಿಂದ ಆಗಮಿಸಲಿಕ್ಕಾಗಲಿಲ್ಲ. ಆದರೆ ಅವರ ದಿವ್ಯ ಸಂದೇಶವನ್ನು ಹೊತ್ತು ನಮ್ಮ ಈ ಎಲ್ಲ ಜನತೆಗಾಗಿ ಅಲ್ಲಿ ಪ್ರತಿನಿಧಿಗಳಾಗಿ ರಾಜಗೋಪಾಲ ಗಣಪಾಟಿಗಳು ಬಂದಿದ್ದಾರೆ. ಅವರು ಸಂದೇಶವನ್ನು ಮತ್ತೆ ಓದಲಿಕ್ಕಿದ್ದಾರೆ. ಅವರಿಗೆ ನಮ್ಮ ಸಮಸ್ತ ಹವ್ಯಕ ಸಮಾಜದ ಪರವಾಗಿ ಅನಂತಾನಂತ ಪ್ರಣಾಮಗಳ ಜೊತೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಣೇಶ ಗಣಪಾಟಿಗಳು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಅವರು ಮೊನ್ನೆ ನಮ್ಮ ವೈದಿಕ ಸನ್ಮಾನಿತರನ್ನು ಕೂಡ ಪುರಸ್ಕರಿಸಲಿಕ್ಕೆ ಆಗಮಿಸಿದ್ರು. ನಮ್ಮೆಲ್ಲರ ಭಾಗ್ಯ. ಇನ್ನು ಕೊನೆಯದಾಗಿ ನಮ್ಮ ಸಮಾಜದ ಕೇಂದ್ರ ಬಿಂದು 80% ಹವ್ಯಕರು ಆರಾಧಿಸುವ ಆರಾಧ್ಯ ದೈವ ಮಹಾಸಭೆಯಲ್ಲಿ 36 ಜನ ನಿರ್ದೇಶಕರಿದ್ದೇವೆ. ಅದರಲ್ಲಿ 32 ಜನ ನಿರ್ದೇಶಕರು ರಾಮಚಂದ್ರಾಪುರ ಮಠದ ಶಿಷ್ಯರು. ಇನ್ನು ಉಳಿದ 4 ಜನರು ಕೂಡ ರಾಮಚಂದ್ರಾಪುರ ಮಠಕ್ಕೂ ನೋಡ್ಕೊಳ್ಳುವವರು. ಮಹಾಸಭೆ ಮೆಂಬರ್ಶಿಪ್ 24,000 ಇದೆ. 24,000 ಕುಟುಂಬಗಳು. ಈ 75 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ 24,000 ಕುಟುಂಬಗಳು. ಅದರಲ್ಲಿ 20,000 ಕುಟುಂಬಗಳು ಮಹಾಸಭೆ ಸದಸ್ಯರು ರಾಮಚಂದ್ರಾಪುರ ಮಠದ ಶಿಷ್ಯರು. ನಾಲ್ಕು 4,000ದಷ್ಟು ಶಿಷ್ಯರು ಸ್ವರ್ಣವಲ್ಲಿ ಮಠದ ಶಿಷ್ಯರು. ನಾವೆಲ್ಲ ನೋಡಿ, ಇಲ್ಲಿ ಒಂದು ಸೂಕ್ಷ್ಮ ಇದೆ. ನಾವೆಲ್ಲ ಏನು ಬೆಳಿತೇವೆ ಅಂತ ನೀವು ನೋಡಿ. ನಾವು ಬೆಳೆಯೋದು ತೆಂಗಲ್ಲ. ತೆಂಗು ಭಾಳ ಕಡಿಮೆ ಜನ ಬೆಳೆಯೋದು. ತೆಂಗಿಗೆ 3 ಕಣ್ಣಿರ್ತದೆ. ನಾವೆಲ್ಲ ಅಡಿಕೆ ಬೆಳೆಯೋರು. ಅಡಿಕೆಗೆ ಒಂದೇ ಕಣ್ಣಿರೋದು. ಸಮಾಜದ ಒಟ್ಟಿಗೆ ಯಾವತ್ತೂ ಇರ್ತೇನೆ ಅಂತ ಅಖಿಲ ಹವ್ಯಕ ಮಹಾಸಭೆ ಜೊತೆಗೆ ಅಭಯ ಕೊಟ್ಟು ನಿಂತ ಶ್ರೀ ಪರಮ ಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾಸ್ವಾಮಿಗಳಿಗೆ, ಜಗತ್ತಿನ ಏಕೈಕ ದಂತ ಸಿಂಹಾಸನವನ್ನು ಹೊಂದಿರುವಂಥ ಪೀಠ, ಜಗತ್ತಿನ ಏಕೈಕ ಅವಿಚ್ಛಿನ್ನ ಪರಂಪರೆಯ ಪೀಠ, ಸಮಗ್ರ ಬಹುತೇಕ ಹವ್ಯಕರ ಶ್ರದ್ಧಾ ಕೇಂದ್ರ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಕೋರ್ತಾ, ಎಲ್ಲ ಒಳ್ಳೆ ಮನಸ್ಸುಗಳು, ಒಳ್ಳೆಯ ಹೃದಯಗಳು ಎಲ್ಲವೂ ಬಾಳಿ ಬೆಳಗುವಂತೆ ಆಗಲಿ ಅಂತ ಆಶಿಸ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.